ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ನ ಕ್ಲಾಡಿಂಗ್ ಮಾಡಿದ್ದಾರೆ. ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರೋಂಥದ್ದು ಎಲಿವೇಷನ್ನಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಮಾಡಿರೋಂಥದ್ದು. ಇಲ್ಲಿ ಪಾರ್ಕಿಂಗ್ ಏರಿಯಾ ಗೇಟ್ ಬಂದು ನಿಮಗೆ 9 ಫೀಟ್ ಹೈಟ್ ಫುಲ್ ಹೈಟ್ ನಿಮಗೆ ಗೇಟ್ ಮಾಡಿರೋಂಥದ್ದು, ಫುಲ್ ಸೈಜ್ ಗೇಟ್ ಮಾಡಿರೋಂಥದ್ದು. MS ಟ್ಯೂಬ್ಸ್ CNC ಕಟಿಂಗ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ ಗೇಟ್ ಸಿಗುತ್ತೆ ನಿಮಗೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಪಾರ್ಕಿಂಗ್ ಏರಿಯಾ ಸಿಗೋವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ 2 ಗೇಟ್ಗಳು ಕೊಟ್ಟಿರುವಂಥದ್ದು ನಿಮಗೆ. ಇಲ್ಲಿ ಪಾರ್ಕಿಂಗ್ ಏರಿಯಾನಲ್ಲಿ ಒಂದು ಡಬಲ್ ಓಪನಿಂಗ್ ಥರ ಮಾಡಿರುವಂಥ ಗೇಟ್ ಸಿಗುತ್ತೆ ನಿಮಗೆ. ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ. ನಿಮಗೆ ಓಡಾಡೋದಕ್ಕೆ ಇಲ್ಲೊಂದು ಸಿಂಗಲ್ ಟೈಪ್ ಓಪನ್ ಟೈಪ್ ಗೇಟ್ ಮಾಡಿರುವಂಥದ್ದು, ಸಿಂಗಲ್ ಓಪನ್ ಟೈಪ್ ಗೇಟ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಬೋರ್ವೆಲ್ ಸಿಗುತ್ತೆ. 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಸಿಗುತ್ತೆ. ಪಾರ್ಕಿಂಗ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ 15x15 ಸೈಜ್ನ ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ನಿಮಗೆ ಇಲ್ಲಿ ಟ್ಯಾಪ್ಸ್ ಎಲ್ಲ ಕೊಟ್ಟು ವಾಷಿಂಗಿಗೆ ಸ್ಪೇಸ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಪ್ಲಾಂಟ್ರಿ ಬಾಕ್ಸ್ ಮಾಡಿರುವಂಥದ್ದು. ಇಲ್ಲಿ ಪ್ಲಾಂಟ್ರಿ ಬಾಕ್ಸ್ ಮಾಡಿದ್ದಾರೆ. ಬ್ಯಾಕ್ ಸೈಡಲ್ಲಿ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ನೋಡ್ಬೋದು. ಹಾಗೆ 4 ಫೀಟ್ ಆಲ್ಮೋಸ್ಟ್ 5 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಪಾರ್ಕಿಂಗ್ ಪೂರ್ತಿ ನಿಮಗೆ 5 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುತ್ತೆ. ಹಾಗೆ ಕಾವೇರಿ ವಾಟರ್ ಮೀಟರ್ ಹಾಕೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು ಗೇಟ್ ಹತ್ರ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಇಂದ ಮಾಡಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಮೇಲೆ ಫಸ್ಟ್ ಫ್ಲೋರ್ವರೆಗೂ 2x4 ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಫ್ರಂಟ್ ಸೈಡ್ ನಿಮಗೆ ಟಫಾನ್ ಗ್ಲಾಸ್ ಆಗಿ SS ಟ್ಯೂಬ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದ್ರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋದು. ಇಲ್ಲಿ ಡೋರ್ ಫ್ರಂಟ್ ವಾಲ್ ಬಂದು ನಿಮಗೆ ಮೇನ್ ಡೋರ್ನ ವಾಲ್ ಬಂದು ಫ್ರಂಟ್ ವಾಲ್ ಬಂದು ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬ್ಲ್ಯಾಕ್ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮೈನ್ ಡೋರ್ ಬರ್ಮಾಟಿಕ್ ಯೂಸ್ ಮಾಡಿರುವಂಥ ಮೈನ್ ಡೋರ್ ಬರುವಂಥದ್ದು. 8 ಫೀಟ್ ಹೈಟ್ ಡೋರ್ ಬರುತ್ತೆ. ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಮೈನ್ ಡೋರ್ ಪಕ್ಕದಲ್ಲೇ ನಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಹಾಗೆ 4 ಶೇಟರ್ನ ಟೀಕುಡ್ ವಿಂಡೋ ಮಾಡಿರುವಂಥದ್ದು ಲಿವಿಂಗ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ವಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು ಡಬಲ್ ಲೈಟ್ ಮಾಡಿರುವಂಥದ್ದು. ಇಲ್ಲಿ ಲಿವಿಂಗ್ನಲ್ಲಿ ಝೂಮರ್ ಲೈಟ್ ಕೂಡ ಇನ್ಸ್ಟಾಲ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ ಒಂದು ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಲ್ಯಾಮಿನೇಟ್ಸ್ ಹಾಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ಸ್ ಸಿಗುವಂಥದ್ದು. ಇಲ್ಲಿ ಈ ಆರ್ಚ್ನಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಕಿಚನ್ ಮತ್ತು ಡೈನಿಂಗ್ ಏರಿಯಾ ಸ್ಪೇಸ್ ಸಿಗುವಂಥದ್ದು. ಇಲ್ಲೂ ಕೂಡ ಲ್ಯಾಮಿನೇಟ್ ಹಾಗೆ CNC ಕಟಿಂಗ್ ಸನ್ಬೋರ್ಡ್ ಶೀಟ್ ಯೂಸ್ ಮಾಡಿರುವಂಥ ಆರ್ಚ್ ಸಿಗುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಪೂಜಾ ರೂಮ್ ಸಿಗುತ್ತೆ. ಇದು ನೋಡ್ಬೋದು ಫುಲ್ ವಾಲ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಟೀಕುಡ್ನ ವಾಸ್ಕಲ್ ಹಾಗೆ ಟೀಕುಡ್ನಲ್ಲೇ ಮಾಡಿರುವಂಥ C ಶೇಪ್ ಫ್ರೇಮ್ನ ಡೋರ್ ಮತ್ತು ಟಫಾಂಡ್ ಗ್ಲಾಸ್ ಹಾಕಿರುವಂಥ ಡೋರ್ ಸಿಗುತ್ತೆ. ಫ್ಲೋರಿಂಗ್ನಲ್ಲಿ ಬಂದು
ಸೇಮ್ ಲಿವಿಂಗ್ನಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಲ್ಯಾಬ್ ಕೊಟ್ಟು ಅದ್ರ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ವಾಲ್ನಲ್ಲಿ ಒಂದು 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ನಲ್ಲಿ ವುಡ್ ವರ್ಕಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಒಂದು ಡಿಸೈನರ್ ಲೈಟ್ ಕೂಡ ಹಾಕಿದ್ದಾರೆ ಇಲ್ಲಿ. ಪೂಜಾ ರೂಮ್ ಆಪೋಸಿಟ್ ಅಲ್ಲೇ ನಮಗೆ ಕಿಚನ್ ಏರಿಯಾ ಬರುವಂಥದ್ದು. ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ. ಟ್ಯಾಂಡಮ್ ಬಾಕ್ಸ್ ಹಾಕಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಹಾಗೆ ಕ್ವಾಡ್ಸ್ನ 2 feet ಸಿಂಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಕಿಚನ್ ವಾಲ್ನಲ್ಲಿ ಬಂದು ಮಾರ್ಬಲ್ ಫಿನಿಶಿಂಗ್, ವೈಟ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಟಾಪ್ ಕ್ಯಾಬಿನೆಟ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಕೂಡ ಯೂಸ್ ಮಾಡಿರುವಂಥದ್ದು. ಗ್ಲಾಸ್ ಆಗಿ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಕಿಚನ್ ಅಲ್ಲಿ ನಿಮಗೆ ಒಂದು 2 ಶಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಅದಕ್ಕೆ ಅಟ್ಯಾಚ್ ಆಗಿ ನಮಗೆ ಯುಟಿಲಿಟಿ ಡೋರ್ ಸಿಗುವಂಥದ್ದು. ಸೀಲಿಂಗಲ್ಲಿ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ನಿಮಗೆ ಕ್ಯಾಬಿನೆಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಅವನ್ ಇಡೋದಕ್ಕೆ ಹಾಗೆ ಮಿಕ್ಸಿ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇದ್ರ ಕೆಳಗೆ ಕೂಡ ನಿಮಗೆ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ಬ್ಯಾಸ್ಕೆಟ್ಸ್ ಕೊಟ್ಟಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಟಾಪ್ ಕ್ಯಾಬಿನೆಟ್ ಅಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಯುಟಿಲಿಟಿ ಸ್ಪೇಸ್ ನೋಡೋದಾದ್ರೆ ನೀವು ಇಲ್ಲಿ ನಿಮಗೆ ಕಿಚನ್ ಯುಟಿಲಿಟಿ ಏರಿಯಾ ಬರೋವಂಥದ್ದು. ಇಲ್ಲೂ ಕೂಡ ನಿಮಗೆ ಪೂರ್ತಿ ಗ್ರಿಲ್ ವರ್ಕ್ ಮಾಡಿ ಸೇಫ್ಟಿಗೋಸ್ಕರ ಕವರ್ ಮಾಡಿರುವಂಥದ್ದು. ಯುಟಿಲಿಟಿನಲ್ಲಿ ನಮಗೆ ಯುಟಿಲಿಟಿ ಬ್ಯಾಕ್ ಸೈಡಲ್ಲಿ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಆಗಿ ಡೈನಿಂಗ್ ಏರಿಯಾ ಕೂಡ ಸಿಗುತ್ತೆ. ಡೈನಿಂಗ್ ಏರಿಯಾದಲ್ಲಿ ಕೂಡ ನಿಮಗೆ ಕ್ಯಾಬಿನೆಟ್ಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಬಾಟಮ್ ಕ್ಯಾಬಿನೆಟ್ಸ್ ಮಾಡಿ 20 mm ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಅದ್ರ ಮೇಲೆ ಕೂಡ ನಿಮಗೆ ಕ್ರಾಕರಿ ಯೂನಿಟ್ ಇಡೋದಕ್ಕೆ ಕ್ರಾಕರಿ ಯೂನಿಟ್ ಥರ ಮಾಡಿರುವಂಥದ್ದು. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ನ ಟೀ ಕುಡ್ ವಿಂಡೋ ಕೊಟ್ಟು ಅದ್ರ ಮೇಲೆ ಫಿಕ್ಸೆಡ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಇಲ್ಲೂ ಎಲ್ಲ ಪೂರ್ತಿ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಇದು ಒಂದು ಆರ್ಚ್ನ ಇನ್ಸೈಡ್ ವ್ಯೂ ನೋಡ್ಕೊಳ್ಳಿ ಒಂದ್ಸಲಿ. ಮೇಲ್ಗಡೆ ನಿಮಗೆ ಸನ್ ಬೋರ್ಡಲ್ಲಿ CNC ಕಟ್ಟಿಂಗ್ ಮಾಡಿ ಹಾಕಿರೋಂಥ ಶೀಟ್ ಸಿಗುತ್ತೆ. ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗಡೆ ಲಿವಿಂಗಿಗೆ ಬಂದರೆ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈನಿಂಗ್ಸ್ ಬಂದು SS ಟ್ಯೂಬ್ಸಿಂದಾನೇ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸ್ಟೇರ್ ಕೇಸಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಮೊದಲು ಬಾಲ್ಕನಿ ಡೋರ್ ಸಿಗುವಂಥದ್ದು. ಅಟ್ಯಾಚ್ ವಿಂಡೋ ವಿತ್ ಟೀ ಕುಡ್ ವಾಸ್ಕಲ್ ಸಿಗುವಂಥದ್ದು. ಡೋರ್ ಬಂದು ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಇದು ಬಂದು ನಿಮಗೆ ನಾರ್ತ್ ಸೈಡ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇದು ಇಲ್ಲೂ ಕೂಡ ಪೂರ್ತಿ ವಾಲ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ PVC ಓಕ್ ಶೀಟ್ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ನಲ್ಲಿ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಇನ್ನು ಒಳಗಡೆ ನೋಡೋದಾದ್ರೆ ನೀವು ಇಲ್ಲಿ ನಿಮಗೆ ಒಂದು ಲಿವಿಂಗ್ ಏರಿಯಾ ಥರನೇ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೆ 4 ಶಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಬುಕ್ ರ್ಯಾಕ್ ಹಾಗೆ ಸ್ಟಡಿ ಟೇಬಲ್ ಸಿಗುವಂಥದ್ದು. ಫ್ಲೋರಿಂಗ್ನಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ ಪೂರ್ತಿ ಫಾಲ್ ಸೀಲಿಂಗ್ ಬಂದು ವುಡ್ ವರ್ಕ್ನಲ್ಲಿ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಹಾಗೆ PVC ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಒಂದು ಝೂಮರ್ ಲೈಟ್ ಬರುತ್ತೆ. ಡಬಲ್ ಲೈಟ್ ಕೊಟ್ಟಿರೋದ್ರಿಂದ ನಿಮಗೆ ಇಲ್ಲಿ ಓಪನ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ರೈಲಿಂಗ್ಸ್ ಬಂದು ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಹಾಗೆ ಟೀ ಕುಡ್ ಫ್ರೇಮ್ ಮಾಡಿರುವಂಥದ್ದು. ಇಲ್ಲಿ ಟೀ ಕುಡ್ನಲ್ಲಿ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಒಂದು ರೂಮ್ ಕೂಡ ಸಿಗುವಂಥದ್ದು ನೋಡ್ಬೋದು. ಪೂರ್ತಿ ವುಡ್ ವರ್ಕಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ರಾಫ್ಟರ್ಸ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟಾದ್ರೆ ನಮಗೆ ರೂಮ್ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಡೋರ್ ಬಗ್ಗೆ ಹೇಳೋದಾದ್ರೆ ವಿನಿಯರ್ನ ಪಾಲಿಶ್ಡ್ ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ನಿಮಗೆ ಕುಬೇರ ಮೂಲಕ ಕರೆಕ್ಟಾಗಿ ವಾಸ್ತು ಪ್ರಕಾರ ವಾರ್ಡ್ರೋಬ್ಸ್ ಸಿಗುತ್ತೆ. 3 ಡೋರ್ ಸ್ಲೈಡಿಂಗ್ ಹಾಗೆ 2 ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. 2 ಲಾಫ್ಟ್ ಸಿಗುತ್ತೆ.
ಕೆಳಗಡೆ ನಿಮಗೆ 4 ಡ್ರಾಯರ್ಸ್ ಮಾಡಿರುವಂಥದ್ದು, ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ವಾರ್ಡ್ರೋಬ್ ಸಿಗುವಂಥದ್ದು. ಕಾಟ್ಸ್ ಕೂಡ ಮಾಡಿರುವಂಥದ್ದು, ಇದು ಕೂಡ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ ಕಾಟ್. ಹೆಡ್ ಬೋರ್ಡ್, ಹಾಗೆ ಹೆಡ್ ಬೋರ್ಡ್ನಲ್ಲಿ ನಿಮ್ಗೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಕಾಟ್ನ 2 ಕಡೆ ನಿಮಗೆ 2 ಸಿಂಗಲ್ ಶೇಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಸೀಲಿಂಗ್ನಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು. ಹಾಗೆ ಇಲ್ಲೂ ಕೂಡ ಒಂದು ಡಿಸೈನರ್ ಲೈಟ್ ಕೊಟ್ಟಿರುವಂಥದ್ದು. ಡೋರ್ ಬ್ಯಾಕ್ ಸೈಡ್, ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರೋಂಥದ್ದು. ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ಬರೋವಂಥದ್ದು. ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅಟ್ಯಾಚ್ ಬಾತ್ರೂಮಲ್ಲಿ ನಿಮಗೆ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವುಡ್ನಲ್ಲಿ ಮಾಡಿರುವಂಥ ವಿಂಡೋ ಸಿಗುತ್ತೆ. ಲೋವರ್ಸ್ ಮಾಡಿರುವಂಥದ್ದು. ಎಕ್ಸಾಸ್ಟ್ ಫ್ಯಾನ್ ಹಾಕೋದಕ್ಕೆ ಕೂಡ ನಿಮಗೆ ಪ್ರೊವಿಷನ್ ಮಾಡಿರುವಂಥದ್ದಲ್ಲಿ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ, ಇಲ್ಲೂ ಕೂಡ ಸ್ಟೇರ್ ಕೇಸಲ್ಲಿ ಕೂಡ ನಿಮಗೆ ನೋಡ್ಬೋದು ಡಿಸೈನರ್ ಲೈಟ್ಸ್ ಹಾಕಿರೋಂಥದ್ದು. ಇಲ್ಲೂ ಕೂಡ ಬೆಡ್ ಲೈಟ್ಸ್ ಹಾಕಿರುವಂಥದ್ದು. ಇಲ್ಲಿ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ನಲ್ಲಿ ಕೂಡ ನಮಗೆ ಸೇಮ್ 2nd ಫ್ಲೋರ್ನಲ್ಲಿ ಸಿಕ್ಕಿದಾಗೇ ಬಾಲ್ಕನಿ ಸಿಗುವಂಥದ್ದು. ಇಲ್ಲೂ ಕೂಡ ಬಾಲ್ಕನಿ ಸಿಗುತ್ತೆ. ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಸಿಗುವಂಥ ಬಾಲ್ಕನಿ. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುವಂಥದ್ದು ನೋಡ್ಬೋದು. ಪೂರ್ತಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಮೇಲೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಒಂದು ಡಿಸೈನರ್ ಲೈಟ್ ಕೂಡ ಹಾಕಿರುವಂಥದ್ದು. ಇಲ್ಲಿ ಈ ಕಡೆ ಈ ವಾಲ್ನಲ್ಲಿ ನಿಮಗೆ ಒಂದು 3 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ ಡೋರ್ ಬ್ಯಾಕ್ ಸೈಡಲ್ಲಿ. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಮಗೆ ಮತ್ತೊಂದು ಬೆಡ್ರೂಮ್ ಸಿಗುವಂಥದ್ದು. ಎಲ್ಲ ರೂಮ್ಸಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಕೂಡ ಡಬಲ್ ಲೈಟ್ ತರ ಕೊಟ್ಟಿರುವಂಥದ್ದು. ಮೇಲೆ ಸನ್ಲೈಟ್ಗೋಸ್ಕರ. ಇಲ್ಲಿಂದ ನಾವು ಹೊರಗೆ ಬಂದರೆ ಮತ್ತೆ ಕೆಳಗಡೆ ನೋಡಿದಾಗನೇ ಸೇಮ್ ಸೈಜ್ನ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಕಾಟ್, ಹೆಡ್ ಬೋರ್ಡ್ ಹಾಗೆ ಕಾಟ್ನ 2 ಕಡೆ ಸಿಂಗಲ್ ಶೀಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು ಸೆಂಟರ್ನಲ್ಲಿ. ಆ ಕಡೆ ಈ ಕಡೆ ನಿಮಗೆ ಒಂದು ಸಿಂಗಲ್ ಡೋರ್ಸ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಮಾಡಿದ್ದಾರೆ. ಅದ್ರ ಮೇಲೆ ಪೂರ್ತಿ ಲಾಫ್ಟ್ ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಒಂದು ಡಿಸೈನರ್ ಲೈಟ್ ಕೂಡ ಕೊಟ್ಟಿರುವಂಥದ್ದು. ಈ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಒಟ್ಟಾರೆ ಟೋಟಲ್ ಆಗಿ ನಿಮಗೆ 3 BHK ಹೌಸ್ ಬರುವಂಥದ್ದು. 3 BHK ಡೂಪ್ಲೆಕ್ಸ್ ಹೌಸ್ ವಿತ್ ಲಿವಿಂಗ್ ಬಂದು ನಿಮಗೆ ಡಬಲ್ ಹೈಟ್ ಬರುತ್ತೆ. ಇಲ್ಲಿ ಮತ್ತೆ ನಾವು ಮೇಲೆ ಹೋದರೆ ಸ್ಟೇರ್ ಕೇಸ್ನಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿರುವಂಥದ್ದು. ಹಾಗೆ ಒಂದು ಡಿಸೈನರ್ ಲೈಟ್ ಹಾಕಿದ್ದಾರೆ. ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ನಮಗೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಹೊರಗೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಟೆರೆಸ್ ಏರಿಯಾನಲ್ಲಿ ನಿಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಹೆಡ್ ರೂಮ್ ಬರುವಂಥದ್ದು. ಇದು ಟ್ಯಾಂಕ್ ರೂಮ್ ಬರುವಂಥದ್ದು. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 6 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವಾಷಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಎಲ್ಲದಕ್ಕೂ ಇಲ್ಲೇ ಟ್ಯಾಂಕ್ ರೂಮ್ ಕೆಳಗಡೆ ಪ್ರೊವಿಷನ್ ಮಾಡಿರುವಂಥದ್ದು. ಇನ್ನು ಮಿಕ್ಕಿದೆಲ್ಲ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಇಲ್ಲಿ ಆ್ಯಂಗಲ್ಸಿಂದ ಫ್ರೇಮ್ ಕೂಡ ಮಾಡಿರುವಂಥದ್ದು. ಈ ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. 100% ವಾಸ್ತು ಇರುವಂಥ ಲೇಔಟ್ ಇದು. ಒಳ್ಳೆ ವಾಸ್ತುಗಿರುವಂಥ ಜಾಗ ಇದು. ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಲೇಔಟಲ್ಲಿ ಬರುವಂಥದ್ದು.
BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.